ಈಚೆ ಹೋಗು ನೀನೇ ನುಡಿಯೋದು ಅಂತ. ಅದಕ್ಕೆ ಸರ್ಕಾರಿ ಶಾಲೆಯ ಶಿಕ್ಷಕಿಯ ಮೇಲೆ ಶಾಲೆಯೊಳಗೆ ನುಗ್ಗಿ ಅಮಾನವೀಯವಾಗಿ ಹಲ್ಲೆ ಮಾಡಿರುವ ಘಟನೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ನಡೆದಿದೆ. ನಿಜಕ್ಕೂ ಇದನ್ನ ದುರಂತ ಅಂತಾನೆ ಹೇಳಬೇಕು. ಜೊತೆಗೆ ರಾಜ್ಯದಲ್ಲಿ ಗೂಂಡಾಗಿರಿ ಯಾವ ಮಟ್ಟಿಗೆ ಬಂದಿದೆ ಅನ್ನೋದನ್ನ ಈ ಘಟನೆ ಸಾಕ್ಷಿಯಾಗಿ ತೋರಿಸ್ತಾ ಇದೆ. ತಾಲೂಕಿನ ಕ್ಷೇತ್ರಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಶಿಕ್ಷಕಿ ಮಂಜುಳಾ ಅವರ ಮೇಲೆ ಚೌಡಯ್ಯ ಎಂಬ ದುಷ್ಟ ಹಲ್ಲೆ ಮಾಡಿ ಗಂಭೀರವಾಗಿ ಗಾಯಗೊಳಿಸಿ ಇದೀಗ ಹೇಡಿಯಂತೆ ತಲೆಮರೆಸಿಕೊಂಡಿದ್ದಾನೆ. ಅವನಿಗಾಗಿ ಮಾಸ್ತಿ ಪೊಲೀಸರು ಇದೀಗ ಬಲೆ ಬೀಸಿದ್ದು ಶೀಘ್ರದಲ್ಲೇ ಬಂಧಿಸಿ ಎಫ್ಐಆರ್ ದಾಖಲಿಸಲಿದ್ದಾರೆ. ಚೌಡಯ್ಯ ಎಂಬುವವನ ಮಗ ಶಾಲೆಗೆ ತಡವಾಗಿ ಬಂದಿದ್ದಕ್ಕೆ ಶಿಕ್ಷಕಿ ಪ್ರಶ್ನಿಸಿ 2 ಏಟು ಕೊಟ್ಟು ಬುದ್ಧಿವಾದ ಹೇಳಿದ್ದಾರೆ. ಇಷ್ಟಕ್ಕೆ ಶಾಲೆಗೆ ಬಂದ ಆ ಹುಡುಗನ ತಂದೆ ಚೌಡಯ್ಯ ಏಕಾಏಕಿ ಮಂಜುಳಾ ಅವರ ಮೇಲೆ ಅಮಾನವೀಯವಾಗಿ ಹಲ್ಲೆ ಮಾಡಿ ಎಳೆದಾಡಿ ಬಾಗಿಲ ಮೇಲೆ ನೂಕಿದ್ದಾನೆ. ಹೆದರಿದ ಮಂಜುಳಾ ಅವರ ತಲೆಗೆ ಬಲವಾಗಿ ಪೆಟ್ಟಾಗಿದೆ. ಜೊತೆಗೆ ತನ್ನ ಕೈ ಮುಷ್ಟಿಯಿಂದ ಗುದ್ದಿ ಗಾಯಗೊಳಿಸಿದ್ದಾನೆ ಚೌಡಯ್ಯ. ಇವನ ಮಗ ಓದಿನಲ್ಲಿ ಬಹಳ ಹಿಂದಿದ್ದು ಈಗಾಗಲೇ ಚೌಡಯ್ಯ ಮತ್ತು ಆತನ ಪತ್ನಿ ಮಂಜುಳಾ ಅವರ ಮೇಲೆ ಹಲವಾರು ಬಾರಿ ಜಗಳ ಮಾಡಿದ್ದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಆದರೀಗ ಶಾಲೆಗೆ ನುಗ್ಗಿ ಶಿಕ್ಷಕಿಗೆ ಥಳಿಸಿರುವ ಮೂಲಕ ಅವರನ್ನು ಅವಮಾನಿಸಿದ್ದಾನೆ. ಈ ಘಟನೆಯಿಂದ ಕೆರಳಿದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮುನೇಗೌಡ ಕೂಡಲೇ ಸ್ಥಳಕ್ಕೆ ಧಾವಿಸಿ ಚೌಡಯ್ಯನ ವಿರುದ್ಧ ಮಾಸ್ತಿ ಠಾಣೆಗೆ ದೂರು ನೀಡಿ ಬಂಧಿಸುವಂತೆ ಒತ್ತಾಯಿಸಿದ್ದಾರೆ. ಜೊತೆಗೆ ಮಂಜುಳಾ ಅವರನ್ನು ಆಸ್ಪತ್ರೆಗೆ ದಾಖಲಿಸಿರುವ ಬಿಇಒ ಕೆಂಪಯ್ಯ, ಪ್ರಾಥಮಿಕ ಶಾಲಾ ಶಿಕ್ಷಣ ಅಧ್ಯಕ್ಷ ಷಣ್ಮುಖಯ್ಯ, ಖಜಾಂಚಿ ನರಸಿಂಹ ಹಾಗೂ ವೆಂಕಟಸ್ವಾಮಿ ಅವರು ಆಘಾತಗೊಂಡಿದ್ದ ಶಿಕ್ಷಕಿಗೆ ಧೈರ್ಯ ಹೇಳಿದ್ದಾರೆ. ಅಲ್ಲದೆ ಸರ್ಕಾರಿ ನೌಕರರಿಗೆ ಸೂಕ್ತ ರಕ್ಷಣೆ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಹಾಗೂ ಈ ಒಂದು ಘಟನೆಯಿಂದ ಗ್ರಾಮಸ್ಥರು ಸಹ ಆಕ್ರೋಶಗೊಂಡಿದ್ದು ಚೌಡಯ್ಯನ ವಿರುದ್ಧ ಹರಿಹಾಯ್ದಿದ್ದಾರೆ. ವಿದ್ಯೆ ಕಲಿಸುವ ಸರ್ಕಾರಿ ಶಿಕ್ಷಕರಿಗೆ ಹೀಗಾದ್ರೆ ಇನ್ನು ಜನಸಾಮಾನ್ಯರ ಗತಿ ಏನು ಅಂತ ಸಾರ್ವಜನಿಕರು ಪೊಲೀಸರನ್ನ ಪ್ರಶ್ನಿಸಿದ್ದಾರೆ. ಇದೇ ವೇಳೆ ಘಟನೆಯ ಬಗ್ಗೆ ಮಾತನಾಡಿದ ಬಿಇಒ ಕೆಂಪಯ್ಯ, ಶಾಲೆಗೆ ತಡವಾಗಿ ಬಂದ ವಿದ್ಯಾರ್ಥಿಯನ್ನ ಮಂಜುಳಾ ಅವರು ಪ್ರಶ್ನಿಸಿದ್ದಾರೆ. ಅಷ್ಟಕ್ಕೆ ಅವರ ತಂದೆ ಚೌಡಯ್ಯ ಎಂಬುವರು ಬಂದು ಶಿಕ್ಷಕಿ ಮೇಲೆ ಅಮಾನವೀಯವಾಗಿ ಹಲ್ಲೆ ಮಾಡಿದ್ದಾರೆ. ಇದೀಗ ಅವರ ವಿರುದ್ಧ ದೂರು ದಾಖಲಾಗಿದ್ದು ಮಂಜುಳಾ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅಂತ ಹೇಳಿದ್ರು. ಇನ್ನು ನಂತರ ಮಾತನಾಡಿದ ಷಣ್ಮುಖಯ್ಯ ಅವರು, ಚೌಡಯ್ಯ ಎಂಬುವರನ್ನ ಮಂಜುಳಾ ಅವರ ಮೇಲೆ ಹಲ್ಲೆ ಮಾಡಿ ಬಾಗಿಲ ಮೇಲೆ ನುಗ್ಗಿದ್ದಾನೆ. ಇದರಿಂದ ಅವರ ತಲೆಗೆ ಗಾಯವಾಗಿದೆ. ತಕ್ಷಣವೇ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಮಾಸ್ತಿ ಠಾಣೆಯಲ್ಲಿ ದೂರು ದಾಖಲಿಸಿದ್ದೇವೆ. ಆದರೆ ಆ ಚೌಡಯ್ಯ ಹೆದರಿ ಮನೆ ಬಿಟ್ಟು ಓಡಿ ಹೋಗಿದ್ದಾನೆ. ಅವನು ಎಲ್ಲೇ ಇದ್ರೂ ಆತನನ್ನ ಬಂಧಿಸಿ ಎಫ್ಐಆರ್ ದಾಖಲಿಸಲಾಗುವುದು ಅಂತ ಹೇಳಿದ್ರು. ಇನ್ನು ನಂತರ ಮಾತನಾಡಿದ ಸಂತ್ರಸ್ತೆ ಶಿಕ್ಷಕಿ ಮಂಜುಳಾ ಅವರು, ಅವನು ಪರೀಕ್ಷೆಯ ದಿನ ಲೇಟಾಗಿ ಬಂದಿದ್ದಕ್ಕೆ ಬೈದೆ, ಏನೂ ಓದಿಲ್ಲ ಅಂದಿದ್ದಕ್ಕೆ 2 ಏಟು ಹೊಡೆದೆ. ಅಷ್ಟಕ್ಕೆ ಅವರ ಅಪ್ಪ ಚೌಡಯ್ಯ ಬಂದು ನನ್ನನ್ನು ಹೊಡೆದು ಶಾಲೆಯಿಂದ ಹೊರಹೋಗುವಂತೆ ನೂಕಿದ. ಆಗ ನನ್ನ ತಲೆಗೆ ಏಟಾಯಿತು. ಅವರ ಮಗ ಏನು ಓದುತ್ತಿಲ್ಲ, ಆದ್ದರಿಂದ ಅವನಿಗೆ ಹಲವು ಬಾರಿ ಬೈದು ಬುದ್ಧಿ ಹೇಳಿದ್ದೇನೆ. ಆಗಲೂ ಸಹ ಅವನ ತಂದೆ ತಾಯಿ ಬಂದು ನನಗೆ ಅವಾಚ್ಯ ಶಬ್ದಗಳಿಂದ ಬೈದು ದೌರ್ಜನ್ಯ ಎಸಗಿದ್ದಾರೆ ಅಂತ ಹೇಳುತ್ತಾ ಕಣ್ಣೀರು ಹಾಕಿದ್ದಾರೆ. ಶಿಕ್ಷಕರಾದಂಥ ಮಂಜುಳಾರವರು ಮಗುಗೆ ಯಾಕೆ ಬಂದಿಲ್ಲ ಅಂತ ಕೇಳಿದ್ದಾರೆ. ಆವಾಗ ಕೈಯಿಂದ ಒಂದು ಕೈ ಮೇಲೆ ಒಂದು ಕೊಟ್ಟಿದ್ದಾರೆ. ಅದಕ್ಕೆ ಮಗು ಮನೆಗೆ ಹೋಗಿ ಪೇರೆಂಟ್ಸ್ ಕೇಳಿದ್ದಾರೆ. ಪೇರೆಂಟ್ಸ್ ಆದಂಥ ತಂದೆ ಚೌಡಪ್ಪ ಶಾಲೆಗೆ ಬಂದು ಮೇಡಮ್ ವಾಗ್ವಾದ ಮಾಡಿ ಅವರನ್ನು ತಳ್ಳಿದ ರಭಸಕ್ಕೆ ಕಿಟಕಿ ತಲೆ ಹೊಡೆದು ಸ್ವಲ್ಪ ಏಟಾಗಿದೆ. ಅಲ್ಲಿ ನಮ್ಮ ಮೇಡಮ್ ಅವ್ರನ್ನ ತಕ್ಷಣ ಅವ್ರ ಪತಿಯವರು ಬಂದು ಆಂಬುಲೆನ್ಸ್ ಮೂಲಕ ಕರ್ಕೊಬಂದು ನಾವು ಮಾಲೂರಿಗೆ 10:45ಗೆ ಸೇರಿಸಿದ್ದೀವಿ. ಸೇರಿಸಿ ಸ್ಟಿಚ್ ಹಾಕಿಸಿ ಅವ್ರನ್ನ ವೈದ್ಯರ ಒಂದು ನಿಗಾ ಇದರಲ್ಲಿ ಇಟ್ಕೊಂಡಿವಿ. ಚೆಕ್ ಮಾಡಿದ್ದಾರೆ, ಈಗ ಚೆನ್ನಾಗಿದ್ದಾರೆ. ನಾನು 10:45ಗೆ ಸಂಬಂಧಪಟ್ಟ ಮಾಸ್ತಿ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಸಂಬಂಧಪಟ್ಟ ವ್ಯಕ್ತಿ ಯಾರಿದ್ದಾರೆ ಅವರನ್ನು ಅರೆಸ್ಟ್ ಮಾಡಿ ಎಫ್ಐಆರ್ ಮಾಡಿ ಅವರನ್ನು ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದಾಗ ಅವರು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ತಕ್ಷಣವೇ ನನಗೆ ಪುನಃ ಫೋನ್ ಮಾಡಿದಾಗ ಅವರು ಊರಿನಲ್ಲಿ ಇಲ್ಲ, ಮನೆಯಲ್ಲಿ ಯಾರೂ ಇಲ್ಲ, ಬೀಗ ಹಾಕೊಂಡು ಹೋಗಿದ್ದಾರೆ ಅಂತ ಮಾಹಿತಿ ಹೇಳಿದ್ದಾರೆ. ಈಗ ನಾವೆಲ್ಲ ಶಿಕ್ಷಕರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಅವರ ಪತಿ ಎಲ್ಲರೂ ಕೂಡ ಇಲ್ಲಿದ್ದೀವಿ. ಮೇಡಮ್ ಅವರು ಚೆನ್ನಾಗಿದ್ದಾರೆ. ಸಂಬಂಧಪಟ್ಟ ವ್ಯಕ್ತಿಯನ್ನು ನಾವು ಕಾಯ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ನವರು ಕ್ರಮ ವಹಿಸಬೇಕು ಅಂತ ನಾನು ನಮ್ಮ ಶಿಕ್ಷಕರ ಸಂಘದ ಪರವಾಗಿ ಶಿಕ್ಷಕರ ಪರವಾಗಿ ಹೇಳ್ತಾ ಇದ್ದೀವಿ. ಮೇಡಮ್ ಅವರು ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಎಂದಿನಂತೆ ಶಾಲೆಗೆ ಹೋಗಿದ್ದಾರೆ. ಇವತ್ತು ಪರೀಕ್ಷೆ ಪ್ರಾರಂಭ ಆಗಿದೆ. ಇವತ್ತಿಂದ ಪರೀಕ್ಷೆಗಳು ಪ್ರಾರಂಭ ಆಗಿದೆ. ಹಾಗಾಗಿ ಒಂದು ಮಗು ಶಾಲೆಗೆ ಬಂದಿಲ್ಲ ಅಂಥೇಳಿ 2 ದಿನಗಳಿಂದ ಶಾಲೆಗೆ ಬಂದಿಲ್ಲ ಅಂತ ಚೌಡಪ್ಪ ಎಂಬ ಪೋಷಕರು ಅವ್ರ ಮಗ ಶಾಲೆಗೆ ಬಂದಿಲ್ಲ ಅಂತ ಟೀಚರ್ ಕೇಳಿದಾಗ ಆ ಮಗು ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ಆವಾಗ ಮಗುನ ದಂಡಿಸಿದ್ದಾರೆ. ಯಾಕೆ ನೀನು ಎಕ್ಸಾಮ್ ಟೈಮು ಬರಬೇಕಾಗಿತ್ತು ಶಾಲೆಗೆ ಅಂತ. ಆಗ ಆ ಮಗು
ತಕ್ಷಣ ಮನೆಗೆ ಹೋಗಿ ಅವ್ರ ಅಪ್ಪನಿಗೆ ಮಿಸ್ ಹೊಡಿತಾ ಇದ್ದಾರೆ, ಹಿಂಗೆ ಬೈತಾ ಇದ್ದಾರೆ ಅಂತೇಳಿ ಅವ್ರ ತಂದೆನ ಕರ್ಕೊಂಡ್ಬಂದು ತಂದೆ ನೇರವಾಗಿ ಶಾಲೆಗೆ ಬಂದು ಏನು ಅಂತ ವಿಚಾರ ಮಾಡಿದೆ, ನೇರವಾಗಿ ಟೀಚರ್ ಮೇಲೆ ಹಲ್ಲೆ ಮಾಡೋಕ್ಕೆ ಹೋಗಿ ಅದು ವಿಡಿಯೋ ಕೂಡ ಅವರು ಮಾಡಿದ್ದಾರೆ ಸಂಬಂಧಪಟ್ಟವರು. ಆ ವಿಡಿಯೋದಲ್ಲಿ ತಮಗೆಲ್ಲರಿಗೂ ಕೂಡ ಗೊತ್ತಾಗ್ತದೆ. ಅವರು ನೇರವಾಗಿ ಬಂದು ಅವರನ್ನು ರೇಗಾಡಿ ಹಲ್ಲೆ ಮಾಡಿ ಅವ್ರನ್ನ ಹಿಡಿದು ಶಾಲೆಯಿಂದ ಆಚೆ ಹಾಕ್ತೀನಿ ಅಂತೇಳಿ ಅವ್ರ ಮೇಲೆ ಗಲಾಟೆ ಮಾಡಿದ್ದಾರೆ. ನಾನು ಹೋಗಲ್ಲ ಆಚೆ, ನನ್ನ ಮೇಲೆ ಯಾಕೆ, ನಾನು ಒಬ್ಬ ಸರ್ಕಾರಿ ನೌಕರರು, ನನಗೆ ಯಾಕೆ ಈ ರೀತಿ ಮಾಡ್ತಾಯಿದ್ದೀರಾ ಅಂತ ಅವರು ಖಂಡಿಸಿದಾಗ ಅವ್ರ ಮೇಲೆ ಹಲ್ಲೆ ಮಾಡಿ ಬಾಗಿಲಿಗೆ ಹೊಡೆದಿದ್ದಾರೆ. ತಲೆ ಏಟು ಬಿದ್ದು ಸ್ಟಿಚ್ ಕೂಡ ಹಾಕಿದ್ದಾರೆ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಸಂಬಂಧಪಟ್ಟ ಕೂಡಲೇ ನಾವು ಪೊಲೀಸವ್ರಿಗೆ ಮಾಹಿತಿ ಕೊಟ್ಟು ಅವ್ರ ಯಜಮಾನರು, ಊರಿನವರು, ಅಡುಗೆಯವರೆಲ್ಲ ಸೇರಿ ಪೊಲೀಸ್ಗೆ ದೂರು ಕೊಟ್ಟಾಗ ಪೊಲೀಸ್ನವ್ರು ಬಂದು ಪರಿಶೀಲನೆ ಮಾಡಿ ಪ್ರಥಮ ಚಿಕಿತ್ಸೆ ಮಾಡಿ ಈಗ ಇಲ್ಲಿಗೆ ಗೌರ್ಮೆಂಟ್ ಹಾಸ್ಪಿಟಲ್ ಮಾಲೂರಿಗೆ ಕರ್ಕೊಂಡ್ಬಂದಿದ್ದೀವಿ. ಇಲ್ಲಿ ಅಡ್ಮಿಟ್ ಆಗಿದ್ದಾರೆ. ಮೇಡಮ್ ಆರಾಮಾಗಿದ್ದಾರೆ. ಆದರೆ ಈ ರೀತಿ ಮಾಡ್ತಕ್ಕಂಥದ್ದು ಅವರು ಖಂಡನೀಯ. ನಾವು ಶಿಕ್ಷಕರ ಸಂಘ, ನೌಕರರ ಸಂಘ ಮತ್ತು ನಮ್ಮ ಇಲಾಖೆ ಅಧಿಕಾರಿಗಳು ಕೂಡ ಯಾರು ಸರ್ಕಾರಿ ನೌಕರರಿಗೆ ರಕ್ಷಣೆ ಬೇಕಾಗಿದೆ. ಇವತ್ತಿನ ದಿನ ನಮ್ದು ಏನಾದರೂ ತಪ್ಪಿದ್ದಾಗ ಅಥವಾ ಮೇಡಮ್ದೇನು ಸಮಸ್ಯೆ ಇದ್ದಾಗ ಅದು ಇಲಾಖೆ ಇದೆ, ಇಲಾಖೆ ಮುಖ್ಯಸ್ಥರು ನಮ್ಮ BO ಸಾಹೇಬರಿದ್ದಾರೆ, ಅವ್ರ ಗಮನಕ್ಕೆ ತರೋಕ್ಕೆ ಅವಕಾಶ ಇದೆ ಏನೇ ಇದ್ದರೂ ಕೂಡ. ಅದು ಬಿಟ್ಟು ನೇರವಾಗಿ ಒಬ್ಬ ಪಬ್ಲಿಕ್ ಬಂದು, ಒಬ್ಬ ಪೋಷಕ ಬಂದು ಈ ರೀತಿ ಹಲ್ಲೆ ಮಾಡ್ತಕ್ಕಂಥದ್ದು, ಈ ರೀತಿ ಸರ್ಕಾರಿ ನೌಕರರಿಗೆ ಸರ್ಕಾರಿ ಸೇವಾವಧಿ ಸಮಯದಲ್ಲಿ, ಸರ್ಕಾರಿ ಕೆಲಸ ಮಾಡುವಂಥ ಸಮಯದಲ್ಲಿ ಆ ಅವಧಿಯಲ್ಲಿ ಈ ರೀತಿ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಾವು ಸಂಘಟನೆಗಳು ಖಂಡಿಸ್ತೀವಿ. ಯಾರಿಗೂ ಕೂಡ ಈ ರೀತಿ ಆಗಬಾರ್ದು. ಇದು ಮಾಲೂರಿನಲ್ಲಿ ಮೊದಲು ಈ ರೀತಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಆ ವ್ಯಕ್ತಿ ಯಾರು ಚೌಡಪ್ಪ ಅನ್ನೋ ಆರೋಪಿ ಇದ್ದಾರೆ, ಅವ್ರಿಗೆ ಕೂಡಲೇ ಬಂಧಿಸಬೇಕು ಪೊಲೀಸ್ನವರು, ಅವರಿಗೆ ಶಿಕ್ಷೆ ಆಗಬೇಕು. ನಮಗೆ ಕಾನೂನಾತ್ಮಕವಾಗಿ ರಕ್ಷಣೆಯನ್ನು ನೀಡಿ ನಾವು ಒಂದು ಮುಕ್ತವಾದಂಥ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಪೊಲೀಸವ್ರಿಗೆ ಹೇಳ್ತಾ ನಾವು ಅವನು 2 ದಿನದಿಂದ ಶಾಲೆಗೆ ಬಂದಿರಲಿಲ್ಲ. ಅದಕ್ಕೆ ನಾನು ಹೋಗಿದ್ದಾದ್ಮೇಲೆ ಕೇಳಿದೆ, ಯಾಕೆ ಬಂದಿಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗಿದ್ದೆ ನೆನ್ನೆ ಅಂತ. ಮೊನ್ನೆ ಯಾಕೆ ಬಂದಿಲ್ಲ ಅಂದರೆ ಸೈಲೆಂಟಾಗೆ ನಿಂತಿದ್ದ. ನಾನು ಇದ್ಕೊಂಡು ಮಾತಾಡೋ, ಯಾಕೋ ಹೋಗ್ಲಿ ಓದ್ಕೊಂಬಂದಿದ್ದೀಯ, ಇವತ್ತು ಕನ್ನಡ ಟೆಸ್ಟ್ ಅಲ್ವಾ, ಎಕ್ಸಾಮ್ ಅಲ್ವಾ ಅಂತ ಹೇಳಿದ್ದಕ್ಕೆ ಅವನು ಇವತ್ತು ಓದಿಲ್ಲ, ನಾನು ಪೇಪರು ಏನು ನಾನು ರಿವಿಷನ್ ಬರ್ದಿಲ್ಲ ಅಂತ ಹೇಳ್ದ. ನನಗೆ ಅವನು ಬೇಸಿಕಲಿ ಅವನು ಸ್ವಲ್ಪ ಪೂರ್ ಇನ್ ಎಜುಕೇಷನ್. ಅದಕ್ಕೆ ನಾನು ಅವನಿಗೆ ಕೈಯಲ್ಲಿ ಹೊಡೆದೆ. ಅದಕ್ಕೆ ಅವನು ಓಡೋಗಿ ನಾವು ಅಮ್ಮನ ಕರ್ಕೊಂಬರ್ತೀನಿ ಅಂತ ಓಡೋದ. ಆವಾಗ ಅವರಪ್ಪ ಬಂದರು. ಅಲ್ಲಿಂದ ನಾನು ವಿಡಿಯೋ ಮಾಡಿದ್ದೀನಿ. ಬಂದವರೇ ನನಗೆ ಕೈ ಹಿಡ್ಕೊಂಡು ಎಳೀತಾ ಇದ್ದಾನೆ, ಅಪ್ಪ ಈಚೆ ಹೋಗು ನೀನೇ ಹೊಡಿಯೋದು ಅಂತ. ಅದಕ್ಕೆ ಹುಡುಗ ಅಲ್ಲೇ ಇದ್ದ, ನೋಡ್ತಾನೆ ಇದ್ದ ಸ್ಟೂಡೆಂಟು. ಅಯ್ಯಪ್ಪ ಎಳೆದು ಜೋರಾಗಿ ಬಾಗಿಲಿಗೆ ಫೋರ್ಸ್ಫುಲ್ಲಿ ನನ್ನ ತಳ್ಳಿ ಹೊಡೆದ. ಇಲ್ಲಿ ನನಗೆ ಏಟಾಗಿದೆ, 2-3 ಸ್ಟಿಚ್ ಏನೋ ಹಾಕಿದ್ದಾರೆ. ಹಿಂದೆ ಯಾವ ಗಲಾಟೆ ಮಾಡಿದ್ರು ಅವ್ರ ಮನೆಯವ್ರು ಯಾವಾಗಲೂ ಬರ್ತಾರೆ. ಹೋಮ್ವರ್ಕ್ ಮಾಡಿಲ್ಲ ಅಂತ ಏನಾದರೂ ಒಂದೇಟು ಹೊಡೆದ್ರೇನು ಬರ್ತಾರೆ. ಕೆಟ್ಟ ಮಾತೆಲ್ಲ ಬೈತಾಳೆ ಅವ್ರ ಹೆಂಡತಿ. ಯಾವಾಗಲೂ ಅವರೊಬ್ಬರದೇ ಪ್ರಾಬ್ಲಮ್ ಜಾಸ್ತಿ. ಅವನ್ನ ದಂಡ್ಸಂಗಿಲ್ಲ, ಏನೂ ಇಲ್ಲ, ಒಂದು ಮಾತು ಬೈಯಂಗಿಲ್ಲ. ಹೋಗಿ ಮನೇಲಿ ಹೇಳೋದು, ಅವ್ರು ಬಂದು ಪೇರೆಂಟ್ಸ್ ಬೈಯೋದು ಮಾಡ್ತಾನೆ ಇರ್ತಾರೆ ಸರ್. ಅವಾಗ ಮಾಡ್ತಾನೆ ಇರ್ತಾರೆ. ನಿಮ್ಮ ಹೊಡೆದಿದ್ದೆ ವ್ಯತ್ಯಾಸ? ಚೌಡಪ್ಪ ಅನ್ನೋರು, ಚರಣ್ ಅವರ ಅಪ್ಪ ಚೌಡಪ್ಪ.